ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ತೋರಿಸೋದಕ್ಕೆ ಬಂದಿರತಕ್ಕಂಥ ಮನೆ ಬಂದು ಅದ್ಭುತವಾದಂಥ ಮನೆ. ಅದ್ರ ಜೊತೆಗೆ ಲಕ್ಸುರಿ ಅಂತಂದರೆ ಹೀಗಿರಬೇಕು ಅಂತೀರಾ ಆ ರೀತಿ ಇದೆ ಈ ಮನೆ. ಅಷ್ಟಕ್ಕೂ ಈ ಮನೆ ಲೊಕೇಟ್ ಆಗಿರುವಂಥದ್ದು ಬನಶಂಕರಿ 6th ಸ್ಟೇಜು 10th ಬ್ಲಾಕು ನಿಯರು ಮಹಾಲಕ್ಷ್ಮಿ ಟೆಂಪಲ್ ಬ್ಯಾಕ್ ಸೈಡ್ ಬರುವಂಥ ಮನೆ ಇದಾಗಿದ್ದು. ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಸೋಂಪುರ ನೈಸ್ ರಸ್ತೆ ಹಾಗೂ ಕನೆಕ್ಟಿವಿಟಿ ಅಂತ ಬಂದರೆ BMTC ಬಸ್ ಸ್ಟಾಪ್ ಹತ್ರದಲ್ಲೇ ಇರುವಂಥ 30-40 ಮನೆ ಇದಾಗಿದ್ದು. ನಿಮಗೆ ಕೆಂಗೇರಿ ಮೆಟ್ರೋ ಸ್ಟೇಷನ್ನು ಕೇವಲ 2.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುತ್ತೆ, ಅಥವಾ ತಲಗಟ್ಪುರ ಮೆಟ್ರೋ ಸ್ಟೇಷನ್ನು 3.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂಥ ಲಕ್ಸುರಿ ಲ್ಯಾವಿಶ್ ಮನೆ ಅಂತಲೇ ಹೇಳ್ತೀನಿ. ಈ ಮನೆ 30/40 ಆಗಿದ್ದು ಸೌತ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಮೇನ್ ಡೋರ್ ಕೊಟ್ಟು ಮಾಡಿರುವಂಥ ಮನೆ ಆಗಿರುತ್ತೆ. ಈ ಮನೆಯ ಕೋಟಿಂಗ್ ಪ್ರೈಸ್ ಬಂದು 3,50,00,000 ಆಗಿದ್ದು ಸ್ಲೈಟ್ಲಿ ನೆಗೋಷಿಯೇಬಲ್ ಆಗಿರುತ್ತೆ. ಮನೆಯ ಫ್ರಂಟ್ ಎಲಿವೇಶನ್ ನೋಡೋದಾದರೆ ನಿಮಗೆ ಟಾಪ್ ಟು ಬಾಟಮ್ ಈ ರೀತಿ ಬಂದಿದೆ ನೋಡಿ. ಯಾವ ರೀತಿ ಇದೆ ಅಂದರೆ ಸಖತ್ತಾಗಿದೆ ಸ್ನೇಹಿತರೆ ಮನೆ ಮಾತ್ರ. ನಿಮಗೆ ಪ್ರತಿ ಫ್ಲೋರಲ್ಲೂ ಕೂಡ ಬಾಲ್ಕನಿ ಬಂದಿದೆ, 1, 2, 3 ಬಾಲ್ಕನಿಗಳು. ಮತ್ತು ಫಸ್ಟ್ ಫ್ಲೋರಲ್ಲಿ ನಿಮಗೆ ವಾಲ್ ಕ್ಲಾಡಿಂಗು ನ್ಯಾಚುರಲ್ ಸ್ಟೋನ್ ಮಾಡಿಕೊಟ್ಟಿದ್ದಾರೆ. ಸೆಕೆಂಡು 3rd ಫ್ಲೋರ್ ಬಂದು ನಿಮಗೆ ಸ್ಟ್ರೆಚರ್ ಪೇಂಟ್ ಮಾಡಿಕೊಟ್ಟಿದ್ದು. ಸ್ಪಾಟ್ ಲೈಟ್ ಎಲ್ಲ ನಿಮಗೆ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ತೀನಿ. ಹಾಗೆ ನಿಮಗೆ ಗೇಟ್ ಅಂತ ಬಂದರೆ ನಿಮಗೆ MS ವಿತ್ ಫಂಡರ್ ಮ್ಯಾಕ್ಸ್ ಅಟ್ಯಾಚ್ ಮಾಡಿ ನಿಮಗೆ 4 ಫೋಲ್ಡಬಲ್ ಗೇಟ್ ಕೊಟ್ಟಿದ್ದು. ಹಾಗೆ ಒಂದು ವಾಕ್ ಗೇಟ್ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮ್ಮ ಮನೆಯ ಕನಸಿನ ಹೆಸರನ್ನ ಹಾಕೊಳ್ಳಿದ್ದಕ್ಕೂ ಕೂಡ ಈ ರೀತಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಇದೆಲ್ಲ ಏನು ಫಿನಿಶಿಂಗ್ ಮಾಡಿದಾರಲ್ಲ ಅದೆಲ್ಲ ನಿಮಗೆ ಮಾರ್ಬಲಿಂದ ಮಾಡಿರ್ತಕ್ಕಂಥದ್ದು. ತುಂಬಾ ಚೆನ್ನಾಗಿ ಬಂದಿದೆ. ಎಲಿವೇಶನ್ ಮಾತ್ರ ಸಖತ್ತಾಗಿದೆ ಅಂತಲೇ ಹೇಳ್ತೀನಿ. ಸೊ ಮನೆಯ ಮುಂಭಾಗ ನಿಮಗೆ ವೈಡ್ ಆಗಿರುವಂಥ ಟಾರ್ ರಸ್ತೆ, ಹಬ್ಬ ಅಂತಂದ್ರೂ 40 ಫೀಟ್ ರಸ್ತೆ ಆಗಿದೆ. ಇದು ನೀಟಾಗಿ ಟಾರ್ ಹಾಕಿದ್ರೆ 40 ಫೀಟ್ ರಸ್ತೆ ಬರುತ್ತೆ. ಸೊ ಒಟ್ಟಾರೆಯಾಗಿ ಸಖತ್ತು ಒಂದೊಳ್ಳೆ ಪ್ರೈಮ್ ಲೊಕೇಶನಲ್ಲೇ ಲೊಕೇಟ್ ಆಗಿರುವಂಥ ಮನೆ ಇದಾಗಿದ್ದು. ಒಳಗಡೆ ಯಾವ ರೀತಿ ಇದೆ ಹೇಗೆಲ್ಲ ಇದೆ ಅಂತ ನಾನು ಇನ್ ಡೀಟೇಲಾಗಿ ತೋರಿಸ್ತಾ ಹೋಗ್ತೀನಿ. ಗೇಟ್ ಓಪನ್ ಮಾಡಿ ಒಳಗಡೆ ಬರ್ತಿದ್ದಾಗೆ ನಿಮಗೆ ಬಿಗ್ಗದಾದಂಥ ಪಾರ್ಕಿಂಗ್ ಏರಿಯಾ ಈ ರೀತಿ ಇದ್ದು, ಈ ಪಾರ್ಕಿಂಗ್ ಏರಿಯಾದಲ್ಲಿ ಇನೋವಾ ಅಂತ ಕಾರುಗಳನ್ನ 2 ಕಾರುಗಳನ್ನ ನಿಲ್ಲಿಸ್ಕೋಬೋದು. ಯಾಕಂದರೆ ಪಕ್ಕದಲ್ಲಿ ನಿಮಗೆ 1 BHK ಮಾಡಿರೋದ್ರಿಂದ. ಸೊ ನೋಡಿ, ನಿಮಗೆ ಎಂಟ್ರಿ ಆಗ್ತಿದ್ದಂಗೆ ಸುತ್ತಲೂ ನಿಮಗೆ MS ಇಂದ ಕವರ್ ಮಾಡಿದ್ದಾರೆ, ಕಂಪ್ಲೀಟಾಗಿ MS ಇಂದ ಕವರ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಾನು 4 ಫೋಲ್ಡಬಲ್ ಗೇಟ್ ಅಂತ ಹೇಳಿದೆ, ಸಾರಿ, ಇದು ಸ್ಲೈಡಿಂಗ್ ಗೇಟು. ರಿಮೋಟ್ ಕಂಟ್ರೋಲು ವಿತ್ ಫೋನ್ ಕಂಟ್ರೋಲಿಂದನೂ ಕೂಡ ಆಪ್ರೇಟ್ರ್ ಮಾಡ್ಬೋದು. ಆ ರೀತಿ ಸ್ಲೈಡಿಂಗ್ ಗೇಟ್ ಇದು. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಗ್ಯಾಸ್ ಪ್ರಾವಿಷನ್ಗೆ ಇಲ್ಲೇ ನಿಮಗೆ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದು. MS ಇಂದ ಕಂಪ್ಲೀಟಾಗಿ ಸೇಫ್ಟಿ ಮಾಡಿದ್ದಾರೆ. ಇದು 30-40 ಆಗಿರೋದ್ರಿಂದ ನಿಮಗೆ ಸುತ್ತಲೂ 1.5 ಅಡಿ ಸೆಟ್ ಬ್ಯಾಕ್ ಬಿಟ್ಟಿದ್ದು, ಜೊತೆಗೆ ಈ ರೀತಿ ಸೇಫ್ಟಿನೂ ಕೂಡ ಮಾಡಿಕೊಟ್ಟಿದ್ದಾರೆ. ಈ ಕಡೆಯಿಂದ ನೋಡಿದ್ರೆ ಈ ರೀತಿ ಇದ್ದು ಲಿಫ್ಟ್ ಪ್ರಾವಿಷನ್ ಬಂದು ಇಲ್ಲಿ ಮಾಡಿ ಕೊಟ್ಟಿದ್ದಾರೆ. ಇದು ಲಿಫ್ಟ್ ಪ್ರಾವಿಷನ್ ಆಗಿದ್ದು, ಜೊತೆಗೆ ಎಲೆಕ್ಟ್ರಿಕಲ್ ಪರ್ಮನೆಂಟ್ ಮೀಟರ್ ಕೂಡ ಆಲ್ರೆಡಿ ಬಂದು ಅದನ್ನು ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ ನೋಡಿ. ಹಾಗೂ ಇಲ್ಲಿ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಕನೆಕ್ಷನ್ ಇಲ್ಲಿದ್ದು ಟೆಂಪ್ರವರಿ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ನಿಮ್ಗೆ ಇಲ್ಲಿ ನೀಟಾಗಿ ಫಿಕ್ಸ್ ಮಾಡಿ ಕೊಡ್ತಾರೆ. ಕಾವೇರಿ ಕನೆಕ್ಷನ್ ತೊಗೊಂಡಿದ್ದು. ಮೀಟ್ರ್ ಒಂದು ಪೆಂಡಿಂಗ್ ಇದೆ, ಆಲ್ರೆಡಿ ಬಂದಿದೆ, ಅದನ್ನು ಇನ್ಸ್ಟಾಲ್ ಮಾಡಬೇಕು. ನಿಮಗೆ ಸುತ್ತಲೂ ನೋಡ್ತಾ ಇದ್ದೀರಲ್ವಾ MS ಇಂದ ಎಷ್ಟು ನೀಟಾಗಿ ಕವರ್ ಮಾಡಿದ್ದಾರೆ ಅಂತ. ನೀಟಾಗಿ ಸೇಫ್ಟಿ ಅಂತೂ ಸಖತ್ತಾಗಿದೆ ಸ್ನೇಹಿತರೆ. ಹಾಗೆ ವಾಟರ್ ಫೆಸಿಲಿಟಿ ಬಂದು ನಿಮಗೆ ಕಾವೇರಿ, ಬೋರು, ಸಂಪು ನೀಟಾಗಿ ಪ್ರೊವೈಡ್ ಮಾಡಿದ್ದು ತುಂಬಾ ಚೆನ್ನಾಗಿದೆ. ಈ ಕಡೆಯಿಂದನೂ ಕೂಡ ನಿಮಗೆ ಸೆಟ್ ಬ್ಯಾಕ್ ತೋರಿಸ್ತೀನಿ ನೋಡಿ. ಸುತ್ತಲೂ ನಿಮಗೆ 1.5 ಅಡಿ ಸೆಟ್ ಬ್ಯಾಕ್ ಬಿಟ್ಟಿದ್ದು. ನಿಮಗೆ ಪಾರ್ಕಿಂಗ್ ಜೊತೆಗೆ 1 BHK ಮನೆಯೂ ಕೂಡ ಮಾಡಿಕೊಟ್ಟಿದ್ದು. ಸರ್ವೆಂಟ್ ಯಾರಾದರೂ ಇತ್ತು ಅಂದ್ರೂ ಕೊಡ್ಬೋದು, ಇಲ್ಲ ಇದನ್ನು ಬಾಡಿಗೆಗೆ ಬೇಕಾದರೂ ಕೊಡ್ಬೋದು. ಸೊ ಇದು ಬಂದು ನಾರ್ತ್ ಫೇಸಿಂಗ್ ಡೋರೇ ಆಗಿದ್ದು. ಇದೊಂದು ಹಾಲಲ್ಲಿ ವೆಂಟಿಲೇಷನ್ನು ಹಾಗೆ ಕಿಚನ್ ಅಂತೂ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ. ಇದು ಕಿಚನ್ ಆಗಿದ್ದು. TV ಯೂನಿಟು. ಬ್ಯಾಕ್ ಸೈಡ್ ಬಂದರೆ ರೂಮು ಇಲ್ಲಿದೆ.
ಇದೊಂದು ರೂಮ್ ಮಾಡಿಕೊಟ್ಟಿದ್ದಾರೆ. ಮತ್ತು ವಾರ್ಡ್ರೋಬು, ಕಬೋರ್ಡು ಎಲ್ಲನೂ ಮಾಡಿಕೊಟ್ಟಿದ್ದು. ವೆಂಟಿಲೇಷನ್ಗೆ ವಿಂಡೋ ಇದೆ. ಹಾಗೂ ವಾಷಿಂಗ್ ಮಿಷಿನ್ಗೆ ಪಾಯಿಂಟ್ ಬಿಟ್ಟಿದ್ದಾರೆ. ಇಲ್ಲ ಹ್ಯಾಂಡ್ ವಾಶ್ ಬೇಕು ಅಂದರೆ ಅದನ್ನು ಕೂಡ ಹಾಕಿಸ್ಕೊಡ್ತಾರೆ. ಇದೊಂದು ಕಾಮನ್ ವಾಶ್ರೂಮ್. ಇದಿಷ್ಟು ಕಂಪ್ಲೀಟಾಗಿ ಗ್ರೌಂಡ್ ಫ್ಲೋರಲ್ಲಿ ಇದ್ದಂಥ 1 BHK ಮನೆ ಹಾಗೂ ಇನ್ನುಳಿದ ಮಾಹಿತಿ ಆಗಿತ್ತು. ಈಗ ನಾವು ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ವಿತ್ ಲಿಫ್ಟ್ ಪ್ರಾವಿಷನ್ ಕೂಡ ಇದೆ, ಜೊತೆಗೆ ಸ್ಟೇರ್ ಕೇಸ್ ಕೂಡ ಮಾಡಿಕೊಟ್ಟಿದ್ದಾರೆ. ಕಂಪ್ಲೀಟ್ ವಾಸ್ತು ಇದೆ ಸ್ನೇಹಿತರೆ. ತುಂಬಾ ಸ್ಪೇಸಿಯಸ್ ಆಗಿ ನಿಮಗೆ ಸ್ಟೇರ್ ಕೇಸ್ ಮಾಡಿಕೊಟ್ಟಿದ್ದು. 4 ಅಡಿ ವೈಡ್ ಆಗಿರುವಂಥ ಸ್ಟೇರ್ ಕೇಸ್ ಜೊತೆಗೆ SS ಜಿಂದಾಲ್ ರೈಲಿಂಗ್ಸ್ನ ಮಾಡಿಕೊಟ್ಟಿದ್ದು. ಒಳ್ಳೆ ಸಖತ್ತಾಗಿ ಲುಕ್ ಕೊಡ್ತಾ ಇದೆ ಮಾತ್ರ. ನೋಡಿ, ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರ್ ಹೋಗ್ತಿದ್ದಾಗೆ ವ್ಯೂ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಮೇಲೆ ಬಂದ ತಕ್ಷಣ ಈ ಕಡೆಯಿಂದ ವ್ಯೂ ನೋಡೋದಾದರೆ ಈ ರೀತಿ ಇದ್ದು, ನಿಮಗೆ ಇಲ್ಲೂ ಕೂಡ ಮನೆ ಬಂದರೆ ಪಕ್ಕದಲ್ಲಿ ಸೇಫ್ಟಿ ಬೇಕು ಅಂದ್ಬಿಟ್ಟು MS ಇಂದ CNC ಕಟ್ಟಿಂಗ್ ಆಗಿರುವಂಥ ಶೀಟನ್ನು ಈ ರೀತಿ ಸೇಫ್ಟಿ ವೈಸ್ಗೆ ಯೂಸ್ ಮಾಡಿದ್ದಾರೆ. ತುಂಬಾ ಸೇಫ್ಟಿ ಇದೆ ಅಂತಲೇ ಹೇಳ್ತೀನಿ. ಜೊತೆಗೆ ವಾಲ್ ಕ್ಲಾಡಿಂಗ್ ಬಂದು ನಿಮಗೆ ಕಂಪ್ಲೀಟ್ ಗ್ರಾನೈಟ್ ವರ್ಕಿಂದ ಮಾಡಿಕೊಟ್ಟಿರೋದ್ರಿಂದ ಸಖತ್ ಲುಕ್ ಕೊಡ್ತಾ ಇದೆ ಅಂತಲೇ ಹೇಳ್ತೀನಿ. ನೋಡಿ, ವಾಲ್ ಕ್ಲಾಡಿಂಗು ಕಂಪ್ಲೀಟ್ ಗ್ರಾನೈಟು, ಫಿನಿಶಿಂಗ್ ಸಖತ್ತಾಗಿ ಬಂದಿದೆ. ಓಕೆ, ಈಗ ಮನೆಯ ಮುಖ್ಯ ದ್ವಾರ. ಮೇನ್ ಎಂಟ್ರೆನ್ಸ್ ಬಂದು ನಿಮಗೆ ನಾರ್ತ್ ಫೇಸಿಂಗ್ ಆಗಿದ್ದು ಕಂಪ್ಲೀಟು ಟೀಕ್ ವುಡ್ದಾಗಿರುತ್ತೆ. ಬಾಟಮ್ ಟು ಟಾಪ್ವರೆಗೂ ವುಡನ್ ಏನು ಬಂದಿದೆ, ವಾಸ್ಕಲ್ಲು, ವಿಂಡೋ ಪ್ರತಿಯೊಂದೂ ನಿಮಗೆ ಟೀಕ್ ವುಡ್ದಾಗಿರುತ್ತೆ. ಈಗ ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಿದ್ದಾಗೆ ಏನ್ರಿ ಲುಕ್ಕು, ಕಳೆದೋಗ್ಬಿಟ್ಟಿದ್ದೀನಿ ಈ ಮನೆಗೆ ನಾನು. ಓಕೆ, ಇದು ನೋಡಿ, ಬಿಗ್ಗದಾದಂಥ ಹಾಲು. ಆಪೋಸಿಟ್ ನಿಮಗೆ TV ಯೂನಿಟು. ಆ TV ಯೂನಿಟಲ್ಲೂ ಕೂಡ ನಿಮಗೆ ಗ್ರಾನೈಟ್ ನೋಡಿ ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ. ದೆನ್ ಸ್ಟೇರ್ ಕೇಸ್ ಹೋಗಿರೋದ್ರಿಂದ ಇಲ್ಲಿ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ ವಿತ್ UPS ಪಾಯಿಂಟ್ ಕೂಡ ಬಿಟ್ಟಿದ್ದು. ನಿಮಗೆ ಈ ಕಡೆಯಿಂದ ನೋಡೋದಾದರೆ ವ್ಯೂ ಈ ರೀತಿ ಕಾಣಿಸುತ್ತೆ. ಡೋರ್ ಕಡೆಗೆ ಒಂದು ವೆಂಟಿಲೇಷನ್ ಬಿಗ್ಗದಾದಂಥ ವಿಂಡೋ ಕೊಟ್ಟಿದ್ದು. POP ಫಾಲ್ ಸೀಲಿಂಗ್ ನೋಡಿ ಏನು ಡಿಸೈನಾಗಿ ಮಾಡಿದ್ದಾರೆ. ಸಖತ್ತಾಗಿದೆ ಅಲ್ವಾ? ಮತ್ತೊಮ್ಮೆ ಈ ಕಡೆಯಿಂದ ವ್ಯೂ ನೋಡೋದಾದರೆ ಈ ರೀತಿ ಕಾಣಿಸುತ್ತೆ ನೋಡಿ. TV ಯೂನಿಟು ಮತ್ತು ಕಿಚನ್ಗೆ ಹೋಗೋ ಆರ್ಚು ಮತ್ತು POP ಫಾಲ್ ಸೀಲಿಂಗು. ಇದು ಹಾಲಾದರೆ ಈಗ ಕಿಚನ್ಗೆ ಹೋಗೋ ಆರ್ಚು ನೋಡಿ ಏನು ಡಿಸೈನ್ ಮಾಡಿದ್ದಾರೆ. ಎಂಟ್ರಿ ಹಾಕ್ತಿದ್ದಾಗೆ ವಾಸ್ತುಬದ್ಧವಾಗಿ ಲೆಫ್ಟ್ ಸೈಡು ಅಂದರೆ ಈಶಾನ್ಯ ಮೂಲೆಯಲ್ಲಿ ನಿಮಗೆ ದೇವ್ರ ಮನೆ ಬರುತ್ತೆ. ರೈಟ್ ಸೈಡು ಅಗ್ನಿ ಮೂಲೆಯಲ್ಲಿ ನಿಮಗೆ ಕಿಚನ್ ಬರುತ್ತೆ. ಮೊದಲಿಗೆ ನಾವು ಕಿಚನ್ ನೋಡೋಣ. ಕಿಚನ್ನು ಕಂಪ್ಲೀಟಾಗಿ ಈ ರೀತಿ ಇದ್ದು ಸ್ಟೋರೇಜ್ ಅಂತೂ ಸಖತ್ತಾಗಿ ಕೊಟ್ಟಿದ್ದಾರೆ. ಮೇಲ್ಗಡೆನೂ ಕೂಡ ನಿಮಗೆ ಓವರ್ ಹೆಡ್ ಕಬೋರ್ಡು ಸ್ಟೋರೇಜ್ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದು. ಈ ರೀತಿ ಇದೆ ವಿತ್ ವೆಂಟಿಲೇಷನ್ ವಿಂಡೋ ಕೊಟ್ಟಿದ್ದು. ಕೆಳಗಡೆನೂ ಕೂಡ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ. L ಶೇಪಲ್ಲಿ ಸ್ಕ್ವಾಡ್ನ ಹಾಕಿದ್ದಾರೆ. ಇಲ್ಲೂ ಕೂಡ ಏನಾದರೂ ಇಟ್ಕೊಳ್ಳೋದಕ್ಕೆ ಮಿಕ್ಸಿ ಮತ್ತು ಏನಾದರೂ ಇಲ್ಲೂ ಕೂಡ ಸ್ಕ್ವಾಡ್ನ ಹಾಕಿದ್ದು ತುಂಬ ಚೆನ್ನಾಗಿದೆ ನೋಡಿ. ಇದು ಕಿಚನ್ನು. ಇಲ್ಲಿ ಫ್ರಿಜ್ನ ಕೂಡ ಪ್ಲೇಸ್ ಮಾಡ್ಕೋಬೋದು. ಇಲ್ಲೂ ಕೂಡ ವಾಲ್ ಕ್ಲಾಡಿಂಗ್ ಬಂದು ನಿಮಗೆ ಟೈಲ್ನ ಹಾಕಿದ್ದಾರೆ. ಪೇಂಟ್ ಏನಿಲ್ಲ, ಮೇಂಟೆನೆನ್ಸ್ ಕಡಿಮೆ. ಫ್ರಿಜ್ ಇಲ್ಲಿ ಇಟ್ಕೊಂಡ್ರೆ ನಿಮಗೆ ಯುಟಿಲಿಟಿ ಏರಿಯಾ ಪಕ್ಕದಲ್ಲೇ ಕೊಟ್ಟಿದ್ದು. ಡಿಶ್ ವಾಷರ್ ಇಟ್ಕೊಳ್ಳೋದಕ್ಕೂ ಕೂಡ ಜಾಗ ಮಾಡಿ ಕೊಟ್ಟಿದ್ದಾರೆ. ಸಿಂಕ್ ಬರುತ್ತೆ. ಜೊತೆಗೆ MS ಇಂದ ಕಂಪ್ಲೀಟಾಗಿ ಸೇಫ್ಟಿ ಮಾಡಿದ್ದಾರೆ. ಕಿಚನ್ ಆಯಿತು. ಇದು ಹಾಲ್ ಬಂದು ಡೈನಿಂಗ್ ಏರಿಯಾ. ಇಲ್ಲಿ ಒಂದು 6 ಸೀಟರ್ ಡೈನಿಂಗ್ ಟೇಬಲ್ ಹಾಕ್ಕೊಂಡು ಅಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ. ಇಲ್ಲಿಗೂ ಕೂಡ ವೆಂಟಿಲೇಷನ್ಗೆ ವಿಂಡೋ ಬಿಟ್ಟಿದ್ದಾರೆ. POP ಫಾಲ್ ಸೀಲಿಂಗ್ ಈ ರೀತಿ ಇದೆ ಡೈನಿಂಗ್ ಹಾಲಲ್ಲಿ. ಇದು ವಾಲ್ ಏನು ಮಾಡಿದ್ದಾರೆ, ಇದು ಕೂಡ POP ಆಗಿದ್ದು ವಾಲ್ಪೇಪರ್ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಮನೆ ಅಂದಮೇಲೆ ಪೂಜಾ ರೂಮ್ ಇರಲೇಬೇಕು. ಪೂಜಾ ರೂಮ್ 30-40 ಆಗಿರೋದ್ರಿಂದ ಸಖತ್ತಾಗಿ ಮಾಡಿದ್ದಾರೆ.
ಅದುವೇ ದೇವಸ್ಥಾನ ಲುಕ್ ಕೊಡ್ತಾ ಇದೆ ನೋಡಿ. ಹೋಮ್ ಆರ್ಚು ಎಲ್ಲ ಟೀಕ್ವುಡ್ ಫ್ರೇಮ್ ಆಗಿರೋದ್ರಿಂದ ಸಖತ್ತಾಗಿ ಬಂದಿದೆ. ಇದು ಹೊರಗಡೆನೇ ಈ ಥರ ಇದೆ ಅಂದಮೇಲೆ ಒಳಗಡೆ ಇನ್ಯಾವ ರೀತಿ ಇರಬೇಕು ವೆಯ್ಟ್ ಮಾಡಿ. ಇದೇ ಈ ಮನೆಯ ದೇವಸ್ಥಾನ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈ ಮನೆಯ ದೇವಸ್ಥಾನ ಇದಾಗಿದೆ. ಸ್ಟೋರೇಜ್ಗೆ ಕೆಳಗಡೆ ಕೊಟ್ಟಿದ್ದಾರೆ. ಸ್ಟೆಪ್ ಆ್ಯಂಡ್ ಸ್ಟೆಪ್ಪು ನಿಮಗೆ ಫೋಟೋಗಳು ಇಟ್ಕೊಳ್ಳೋದಕ್ಕೆ ಅಥವಾ ವಿಗ್ರಹಗಳು ಇಟ್ಕೊಳ್ಳೋದಕ್ಕೆ ನೀಟಾಗಿ ಮಾಡಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ತೀನಿ. ದೇವ್ರ ಮನೆ ಆಪೋಸಿಟು ವೆಂಟಿಲೇಷನ್ ಬೇಕು ಅಂದ್ಬಿಟ್ಟು ಒಂದು ಮಿನಿ ವಿಂಡೋ ಬಿಟ್ಟಿದ್ದು ಈ ರೀತಿ ಇದೆ. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಇದಿಷ್ಟು ಫಸ್ಟ್ ಫ್ಲೋರಲ್ಲಿರುವಂಥ ಹಾಲು, ಕಿಚನ್ನು ಮತ್ತು ದೇವ್ರ ಮನೆ ಆಯಿತು. ಮತ್ತು ಜೊತೆಗೆ 1 BHK ಒಂದು ರೂಮನ್ನು ಕೂಡ ಮಾಡಿಕೊಟ್ಟಿದ್ದಾರೆ ನೋಡಿ. ಈ ರೂಮ್ಗೆ ಎಂಟ್ರಿ ಆಗ್ತಿದ್ದಾಗೆ ಯಾವ ರೀತಿ ವ್ಯೂ ಬರ್ತಾಯಿದೆ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದು, ಕಾಟ್ ಬ್ಯಾಕ್ ಸೈಡ್ ನಿಮಗೆ ವೆಂಟಿಲೇಷನ್ ಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗು, ನಿಮಗೆ ವಾರ್ಡ್ರೋಬು, ಕಬೋರ್ಡು, ಓವರ್ ಹೆಡ್ ಕಬೋರ್ಡು ಹಾಗೂ TV ಯೂನಿಟ್ಟು ಎಲ್ಲನೂ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಇಲ್ಲೂ ಕೂಡ ನೋಡಿ, ಇದನ್ನು ಕೂಡ ನಿಮಗೆ ಕಲ್ಲನ್ನು ಹಾಕ್ಕೊಟ್ಟಿದ್ದಾರೆ, ಮೀನ್ಸ್ ಗ್ರಾನೈಟ್ ಕಲ್ಲನ್ನು. ಇಲ್ಲೂ ಕೂಡ ವಿಂಡೋ ಹತ್ರನೂ ಕೂಡ ಒಂದು ಪೀಸ್ ಬರುತ್ತೆ, ಇಲ್ಲೂ ಕೂಡ ಮಾಡಿಕೊಡ್ತಾರೆ. ಜೊತೆಗೆ ಡ್ರೆಸ್ಸಿಂಗ್ ಮಿರರ್ ಇಲ್ಲೇ ಕೊಟ್ಟಿದ್ದಾರೆ ಪಕ್ಕದಲ್ಲಿ, ಸ್ಟೋರೇಜ್ ಕೂಡ ಅಲ್ಲಿ ಮಾಡಿಕೊಟ್ಟಿದ್ದು. ಸೊ ಇದು ಒಂದು ಬಾಲ್ಕನಿ ಆಗಿದ್ದು ನೋಡಿ. ಬಾಲ್ಕನಿ ರೋಡ್ ಫೇಸಿಂಗ್ ಬರುತ್ತೆ. ಜೊತೆಗೆ ನೋಡಿ ಇಲ್ಲೇ ನಿಂತ್ಕೊಂಡು ನೋಡ್ಬೋದು ಯಾರು ಬರ್ತಾಯಿದ್ದಾರೆ ಹೋಗ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು. ಮತ್ತು ಅಟ್ಯಾಚ್ಡ್ ವಾಶ್ರೂಮ್ ಆಗಿದ್ದು, ಈ ವಾಶ್ರೂಮ್ ಒಂಥರ ವಿಭಿನ್ನವಾಗಿದೆ, ತೋರಿಸ್ತೀನಿ. ಇದು ರೂಮಿಂದ ಒಂದು ಡೋರ್ ಕೂಡ ಕೊಟ್ಟಿದ್ದು. ಜೊತೆಗೆ ನಿಮಗೆ ಈ ಡೋರ್ ಏನು ಕೊಟ್ಟಿದ್ದಾರೆ, ಇದು ಹಾಲಿಂದನೂ ಕೂಡ ಬರ್ಬೋದು, ಆ ರೀತಿ ಮಾಡಿ ಕೊಟ್ಟಿರುತ್ತಾರೆ. ಎರಡೂ ಕಡೆನೂ ಬರ್ಬೋದು, ಒಂದು ರೂಮಿಂದನೂ ಹೋಗ್ಬೋದು, ಇನ್ನೊಂದು ಹಾಲಿಂದನೂ ಕೂಡ ಈ ವಾಶ್ರೂಮ್ನ ಯೂಸ್ ಮಾಡ್ಕೋಬೋದು. ಆ ರೀತಿ 2 in 1 ಥರ ಮಾಡಿಕೊಟ್ಟಿದ್ದಾರೆ. ಇದಿಷ್ಟು ಫಸ್ಟ್ ಫ್ಲೋರಲ್ಲಿ ಇದ್ದಂಥ ಮಾಹಿತಿ. ಆದರೆ ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗಬೇಕಾದ್ರೂ ಅಷ್ಟೇ ವೈಡಾಗಿರುವಂಥ ಸ್ಟೇರ್ ಕೇಸ್ ಜೊತೆಗೆ ಅಟ್ಯಾಚ್ಮೆಂಟಲ್ಲಿ ಟೀಕ್ವುಡ್ ರೈಲಿಂಗ್ಸ್ ಮಾಡಿಕೊಟ್ಟಿದ್ದಾರೆ. ಟೀಕ್ವುಡ್ ಜೊತೆಗೆ ಟಫನ್ ಹಾಕಿ ರೈಲಿಂಗ್ ಮಾಡಿಕೊಟ್ಟಿದ್ದು ಒಂದೊಳ್ಳೆ ಪ್ರೊಫೆಷ್ನಲ್ ಲುಕ್ ಕೊಡ್ತಾಯಿದೆ, ಸಖತ್ತಾಗಿದೆ. ಮತ್ತು ವಾಲೆಲ್ಲ ಬಂದು ನಿಮಗೆ POP ವಾಲ್ ಮಾಡಿದ್ದು, ಜೊತೆಗೆ ವಾಲ್ಪೇಪರ್ ಕೂಡ ಅಳವಡಿಸಿರೋದ್ರಿಂದ ಒಂದೊಳ್ಳೆ ಕಾಂಬಿನೇಷನ್ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಹಾಗೆ ಫ್ಲೋರಿಂಗ್ ಅಂತ ಬಂದರೆ ನಿಮಗೆ ಇಟಾಲಿಯನ್ ಮಾರ್ಬಲ್ ಹಾಕಿದ್ದು ಒಂದು ಲಕ್ಸುರಿ ಫೀಲ್ ಕೊಡ್ತಾಯಿದೆ ಸ್ನೇಹಿತರೆ. ಸೊ ಸ್ಟೇರ್ ಕೇಸ್ ಮೇಲೆ ಹೋಗ್ತಾಯಿದ್ರೆ ನಾವು ಒಂಥರ ಲುಕ್ಕು, ಒಂಥರ ಫೀಲ್, ಬೇರೆ ಥರನೇ ಫೀಲ್ ಕೊಡ್ತಾ ಇರುತ್ತೆ. ಈ ವಾಲ್ಗಳೆಲ್ಲ ರಾಯಲ್ ಪೇಂಟ್ ಆಗಿದ್ದು. ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಿದ್ದಾಗೆ ಲಿವಿಂಗ್ ಏರಿಯಾ ಈ ರೀತಿ ಇದ್ದು ಎಷ್ಟು ದೊಡ್ಡದಾಗಿದೆ ಗೊತ್ತಾ ಲಿವಿಂಗ್ ಏರಿಯಾ ನೋಡಿ. ಈ ಲಿವಿಂಗ್ ಏರಿಯಾದಲ್ಲಿ ಕೂಡ ಸೋಫಾ ಹಾಕ್ಕೊಂಡು ಮಧ್ಯ ಟೀಪಾಯ್ ಇಟ್ಕೊಂಡು ಸೊ ಎಂಜಾಯ್ ಮಾಡ್ಬೋದು. ಮತ್ತು POP ಫಾಲ್ ಸೀಲಿಂಗು, ಜೊತೆಗೆ TV ಯೂನಿಟು, ಲಿಫ್ಟು ಕೂಡ ಇಲ್ಲೇ ಬರುತ್ತೆ. ಹಾಗೂ ಲಿವಿಂಗ್ ಏರಿಯಾದಲ್ಲೂ ಕೂಡ ಒಂದು ದೊಡ್ಡದಾದಂಥ ಬಾಲ್ಕನಿ ಕೊಟ್ಟಿದ್ದು, ನಾರ್ತ್ ಫೇಸಿಂಗ್ ಬಾಲ್ಕನಿ ಆಗಿರುತ್ತೆ. ಈಗ ಇಲ್ಲಿ 2 ಬೆಡ್ರೂಮ್ ಬರುತ್ತೆ, ಒಂದು ಚಿಲ್ಡ್ರನ್ಸ್ ಬೆಡ್ರೂಮು, ಮತ್ತೊಂದು ಮಾಸ್ಟರ್ ಬೆಡ್ರೂಮು. ಈಗ ನಾವು ಎಂಟ್ರಿ ಆಗಿದ್ದು ಚಿಲ್ಡ್ರನ್ಸ್ ಬೆಡ್ರೂಮು ನೋಡಿ. ಚಿಲ್ಡ್ರನ್ಸ್ ಬೆಡ್ರೂಮ್ಗೂ ಕೂಡ ಏನು ಲುಕ್ ಕೊಡಿಸ್ತಾ ಇದೆ ಅಂತಂದರೆ, ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಕಾಟ್ ಆಪೋಸಿಟ್ಟು TV ಯೂನಿಟು, ರೈಟ್ ಸೈಡ್ ಬಂದು ನಿಮಗೆ ವೆಂಟಿಲೇಷನ್ ಪರ್ಪಸ್ ವಿಂಡೋ, ಹಾಗೆ ಸ್ಟಡಿ ಯೂನಿಟ್ ಮಾಡಿಕೊಟ್ಟಿದ್ದು, ಸ್ಟೋರೇಜ್ ಕೂಡ ಇಟ್ಕೊಳ್ಳೋದಕ್ಕೆ ಮಾಡಿಕೊಟ್ಟಿದ್ದಾರೆ.
ಈ ಕಾಟ್ಗಳೆಲ್ಲ ಬಂದು ನಿಮಗೆ ಹೈಡ್ರಾಲಿಕ್ ಕಾಟ್ ಆಗಿದ್ದು, ಒಳಗಡೆನೂ ಕೂಡ ವೆಕೇಷನ್ ಥಿಂಗ್ಸ್ನ ಸ್ಟೋರ್ ಮಾಡ್ಕೋಬೋದಾಗಿದೆ. ಹಾಗೂ ಬೆಡ್ಡು ಸುತ್ತ ನಿಮಗೆ ಎಷ್ಟು ಸ್ಪೇಸಿಯಸ್ ಆಗಿದೆ ಅಂದರೆ ತುಂಬ ಸ್ಪೇಸಿಯಸ್ ಆಗಿದೆ. ಹಾಗೆ ಆಪೋಸಿಟ್ ನೀವೇನು ನೋಡ್ತಾ ಇದ್ದಾರೆ ಅದು ಡ್ರೆಸ್ಸಿಂಗ್ ಮಿರರ್ ಆಗಿದ್ದು, ಸ್ಟೋರೇಜ್ ಬಂದು ನಿಮಗೆ ಇಲ್ಲಿ ಕಬೋರ್ಡ್ ಮಾಡಿಕೊಟ್ಟಿದ್ದಾರೆ, ವಾರ್ಡ್ರೋಬು ಕಬೋರ್ಡ್ ಎಲ್ಲ, ಜೊತೆಗೆ ಅಟ್ಯಾಚ್ಡ್ ವಾಶ್ರೂಮ್. ಸೊ ಕಾಸ್ಮೆಟಿಕ್ ಥಿಂಗ್ಸ್ ಎಲ್ಲ ನೀವು ಅಲ್ಲಿ ಸ್ಟೋರ್ ಮಾಡ್ಕೋಬೋದು. ಮೇಲೇನೂ ಕೂಡ ಸ್ಟೋರೇಜ್ ಸಖತ್ತಾಗಿ ಕೊಟ್ಟಿದ್ದಾರೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್. ಆದರೆ ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಂಗೆ ವ್ಯೂ ಈ ರೀತಿ ಬರುತ್ತೆ ನೋಡಿ. ಇಲ್ಲೂ ಕೂಡ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ವಾರ್ಡ್ರೋಬು, ಕಬೋರ್ಡು ಮತ್ತು ಕೆಳಗಡೆ ಎಲ್ಲ ಡ್ರಯರ್ಸ್ ಕೊಟ್ಟಿದ್ದು. ಅಲ್ಲೂ ಕೂಡ ವರ್ಕ್ ಫ್ರಮ್ ಹೋಮ್ಗೆ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. POP ಫಾಲ್ ಸೀಲಿಂಗ್ ನೋಡಿ. ಕಾಟ್ ಸೆಂಟ್ರಲ್ಲಿದ್ದು ಸುತ್ತ ನಿಮಗೆ ಎಷ್ಟು ಸ್ಪೇಸಿಯಸ್ ಆಗಿದೆ ಜಾಗ ಅಂತ. ಕಾಟ್ ಆಪೋಸಿಟ್ಟು ನಿಮಗೆ TV ಯೂನಿಟ್ ಮಾಡಿಕೊಟ್ಟಿದ್ದು, ವೆಂಟಿಲೇಷನ್ ಪರ್ಪಸ್ ವಿಂಡೋ ಕೊಟ್ಟಿದ್ದಾರೆ 2 ಕಡೆ, ಮತ್ತು ಈ ಕಡೆಯೂ ಕೂಡ ವೆಂಟಿಲೇಷನ್ ವಿಂಡೋ ಕೊಟ್ಟಿದ್ದು. ಗಾಳಿ ಬೆಳಕಂತೂ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲೇನು ನೋಡ್ತಾ ಇದ್ದೀರಾ, ಒಂದು ಬಾಲ್ಕನಿ ಆಗಿರುತ್ತೆ, ಮತ್ತೊಂದು ವಾಶ್ರೂಮ್ ಆಗಿರುತ್ತೆ. ಫಸ್ಟು ನಾವು ಬಾಲ್ಕನಿ ನೋಡೋಣ. ಇದು ಬಾಲ್ಕನಿ ಆಗಿದ್ದು ತುಂಬ ಸ್ಪೇಸಿಯಸ್ ಆಗಿದೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ, ಜೊತೆಗೆ ಕಾಸ್ಮೆಟಿಕ್ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಕಬೋರ್ಡ್ ಮಾಡಿಕೊಟ್ಟಿದ್ದು. ಅಲ್ಲೂ ಕೂಡ ಡೈಲಿ ವೇರ್ನ ಇಟ್ಕೊಳ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಅಟ್ಯಾಚ್ಡ್ ವಾಶ್ರೂಮ್ ಇದಾಗಿದ್ದು. ಕಬೋರ್ಡ್ಸ್ ಎಲ್ಲ ಈ ರೀತಿ ಇದೆ. ಮೇಲೇನೂ ಕೂಡ ಸ್ಟೋರೇಜ್ ಮಾಡ್ಕೋಬೋದು ನೋಡಿ. POP ಫಾಲ್ ಸೀಲಿಂಗ್ ಈ ರೀತಿ ಇದ್ದು. ಸೊ ಸೆಕೆಂಡ್ ಫ್ಲೋರು ಒಟ್ಟಾರೆಯಾಗಿ 2 ರೂಮ್ಗಳನ್ನ ಹೊಂದಿದ್ದು, ಒಂದು ಲಿವಿಂಗ್ ಏರಿಯಾನ ಹೊಂದಿದ್ದು ಈ ರೀತಿ ಇದೆ. ಈಗ ಸೆಕೆಂಡ್ ಫ್ಲೋರ್ ಟು ಥರ್ಡ್ ಫ್ಲೋರ್ಗೆ ಹೋಗಬೇಕಾದ್ರೂ ಅಷ್ಟೇ ಅದೇ ರೈಲಿಂಗ್ಸು ವಿತ್ ಟಫನ್ ಅಟ್ಯಾಚ್ ಮಾಡಿರುವಂಥ ರೈಲಿಂಗ್ಸ್ ಕಂಟಿನ್ಯೂ ಆಗುತ್ತೆ. ದೆನ್ ವಾಲ್ಪೇಪರ್ ಕೂಡ ಅದೇ ರೀತಿ ಇದ್ದು, ವಾಲು POP ಇಂದ ಮಾಡಿರೋದ್ರಿಂದ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತೀನಿ. ಮತ್ತು ಇಲ್ಲಿ ಏನು ಬಿಟ್ಟಿದ್ದಾರೆ ಸ್ಕೈಲೈಟು, ಈ ಸ್ಕೈಲೈಟು ಮೇಲಿಂದ ಕೆಳಗಡೆವರೆಗೂ ಕೂಡ ಬೆಳಕು ತುಂಬಾ ಚೆನ್ನಾಗಿ ಕೊಡುತ್ತೆ. ಯಾಕಂದರೆ ಸೆಂಟ್ರಲ್ಲಿ ಯಾವುದೂ ಏನೂ ಅಡ್ಡ ಬಂದಿಲ್ಲ. ಪ್ಲ್ಯಾನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ. ಈಗ ಮೇಲೆ ಹೋಗಿ ತೋರಿಸ್ತೀನಿ ಯಾವ ರೀತಿ ಇದೆ, ಹೇಗೆಲ್ಲ ಇದೆ ಅಂತ ನೋಡಿ. ಥರ್ಡ್ ಫ್ಲೋರ್ ಬರ್ತಿದ್ದಾಗೆ ಈ ಲುಕ್ಕೇ ಬೇರೆ ಒಂಥರ. ಎಂಟ್ರಿ ಹಾಕ್ತಿದ್ದಂಗೆ ಇಲ್ಲೂ ಕೂಡ ದೊಡ್ಡದಾದಂಥ ಲಿವಿಂಗ್ ಏರಿಯಾ ಮಾಡಿಕೊಟ್ಟಿದ್ದಾರೆ. ಅದಕ್ಕೂ ಮೊದಲು ಸ್ಟೇರ್ ಕೇಸ್ ತೋರಿಸ್ಬಿಡ್ತೀನಿ ಮೇಲಿಂದ ನೋಡಿ. ಈ ರೀತಿ ಇದೆ, ವಾಲೆಲ್ಲ ಬಂದು ಈ ರೀತಿ ಮಾಡಿಕೊಟ್ಟಿದ್ದಾರೆ. ಸಖತ್ತಾಗಿ ಬಂದಿದೆ ಅಲ್ವಾ? ಕೈಲಾಸ ಹೋದಂಗೆ ಫೀಲ್ ಆಗ್ತಿದೆ ಅಲ್ವಾ ಅದನ್ನು ನೋಡ್ತಾ ಇದ್ರೆ? ಎಸ್, ಓಕೆ. ಈ ಕಡೆಯಿಂದ ಇದನ್ನು ತೋರಿಸಿದ್ರೆ ಇಲ್ಲೂ ಕೂಡ TV ಯೂನಿಟ್ ಮಾಡಿಕೊಟ್ಟಿದ್ದು, ಸ್ಪೇಸಿಯಸ್ ಆಗಿರುವಂಥ ಲಿವಿಂಗ್ ಏರಿಯಾ ಆಗಿದ್ದು. ಸೊ ಲಿಫ್ಟ್ ಆ್ಯಕ್ಸಸ್ಸು ಅಪ್ ಟು ಇಲ್ಲಿವರೆಗೂ ಬರುತ್ತೆ. ಇಲ್ಲೂ ಕೂಡ ಸೋಫಾ ಹಾಕ್ಕೊಂಡು, ದೊಡ್ಡದಾದಂಥ ಸೋಫಾಗಳನ್ನ ಹಾಕ್ಕೊಂಡು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಸೊ ಇಲ್ಲೂ ಕೂಡ ಒಂದು ಮಲ್ಟಿಪರ್ಪಸ್ ರೂಮ್ ಬಂದಿದೆ, ತೋರಿಸ್ಕೊಡ್ತೀನಿ. ಇದು ಮಲ್ಟಿಪರ್ಪಸ್ ರೂಮ್ ಆಗಿದ್ದು ಬಿಗ್ಗದಾಗಿದೆ. ವಿಂಡೋ ಕೊಟ್ಟಿದ್ದಾರೆ, POP ಫಾಲ್ ಸೀಲಿಂಗು, ಹೋಮ್ ಥಿಯೇಟ್ರು, ಜಿಮ್ ಏರಿಯಾ, ಯೋಗ, ಏನು ಬೇಕಾದರೂ ಮಾಡ್ಬೋದು. ಹಾಗೆ ಈ ರೂಮಲ್ಲೂ ಕೂಡ ಬಾಲ್ಕನಿ ಬರುತ್ತೆ. ಬಾಲ್ಕನಿಗಳು ಪ್ರತಿ ಫ್ಲೋರಲ್ಲೂ ಕೂಡ ಬರುತ್ತೆ. ಆದರೆ ಎಲ್ಲ ಬಾಲ್ಕನಿಗಳು ಕೂಡ ನಿಮಗೆ ರೋಡ್ ಫೇಸಿಂಗ್ ಬರೋದ್ರಿಂದ ಒಳ್ಳೆ ವೆಂಟಿಲೇಷನ್
ಹಾಗೂ ಅಟ್ಯಾಚ್ಡ್ ವಾಶ್ರೂಮ್ ಇದಾಗಿದ್ದು ಈ ರೀತಿ ಇದೆ ನೋಡಿ. ಇದನ್ನು ನೋಡಿ ಎಷ್ಟು ಪ್ರೀಮಿಯಂ ಲುಕ್ ಕೊಡ್ತಾ ಇದೆ ಅಂತ. ಆಮೇಲೆ ಬಾಟಮ್ ಟು ಟಾಪ್ ಫ್ಲೋರಿಂಗ್ ಬಂದು ನಿಮಗೆ ಇಟಾಲಿಯನ್ ಮಾರ್ಬಲ್ ಹಾಕಿರೋದ್ರಿಂದ ಸಖತ್ತಾಗಿ ಬಂದಿದೆ ರೀ. ಓಕೆ, ಈಗ ಟೆರೆಸ್ ಓಪನ್ ಮಾಡೋಣ. ಟೆರೆಸ್ ಹೋಗೋಕ್ಕೆ ಇದು ಸೇಫ್ಟಿ MS ಡೋರ್ ಕೊಟ್ಟಿದ್ದು. ಡೋರ್ ಓಪನ್ ಮಾಡ್ತಿದ್ದಂಗೆ ಈ ರೀತಿ ಸ್ಪೇಸಿಯಸ್ ಆದಂಥ ಒಂದು ಟೆರೆಸ್ ಇದ್ದು ಮ್ಯಾನ್ಯುಯಲಿ ಬಟ್ಟೆನ ವಾಶ್ ಮಾಡ್ಬೋದು. ಮತ್ತು ಇದೆಲ್ಲ ನಿಮಗೆ ಹಂಚಿಂದ ಮಂಗಳೂರು ಹಂಚಿಂದ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಟಾಪ್ ರೂಫು ಸೇಫ್ಟಿಗೆ ನಿಮಗೆ MS ಇಂದ ಈ ರೀತಿ ಕಂಬಿಗಳನ್ನ ಮಾಡಿಕೊಟ್ಟಿದ್ದು ವಿತ್ ಸೇಫ್ಟಿ ಇದೆ ಅಂತಲೇ ಹೇಳ್ತೀನಿ. ಇದೊಂದು ಮಿನಿ ಬಾರ್ಕೋಡ್ ಥರ ಯೂಸ್ ಮಾಡ್ಕೋಬೋದು, ಯಾಕಂದರೆ ಇಲ್ಲಿ ಅದೇ ರೀತಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ. ಅಥವಾ ವಾಷಿಂಗ್ ಮಿಷಿನ್ ಏನಾದರೂ ಇಟ್ಕೊಂಡ್ರೆ ಇಲ್ಲಿ ಅದ್ರ ಸಂಬಂಧಪಟ್ಟಂಥ ಮಟೀರಿಯಲ್ಸ್ನು ಕೂಡ ಇಟ್ಕೋಬೋದು. ವಾಷಿಂಗ್ ಮಿಷಿನ್ ಪಾಯಿಂಟ್ ಏನಾದರೂ ಇಲ್ಲಿ ಇಟ್ಕೊಂಡ್ರೆ ನೀವು. ಸೊ ಇದು ಟೆರೆಸ್ ಆದರೆ ಇಲ್ಲಿ ಟೆರೆಸಿಂದ ಮತ್ತೊಂದು ಟಾಪ್ ಫ್ಲೋರ್ಗೆ ಹೋಗೋದಕ್ಕೆ ಜಾಗ ಇದೆ. ಅಂದರೆ MS ಇಂದ ಲ್ಯಾಡರ್ನ ಮಾಡಿಕೊಟ್ಟಿದ್ದು. ಬನ್ನಿ ಮೇಲೆ ಯಾವ ರೀತಿ ಇದೆ ಅಂತ ನೋಡೋಣ. ಇದು ಸ್ಲೈಡಿಂಗ್ ಡೋರ್ ಇದೆ, ಈ ರೀತಿ ಇದೆ. ಇದನ್ನು ಈ ಥರ ಪುಷ್ ಮಾಡಬೇಕು. ಪುಷ್ ಮಾಡಿ ಆಯಿತು. ಈಗ ಮೇಲೆ ಬರ್ತಿದ್ದಾಗೆ ಟೆರೆಸ್ ಈ ರೀತಿ ಕಾಣಿಸುತ್ತೆ. ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮು. ಮೇಲೆ 1500 ಲೀಟರ್ ಕೆಪಾಸಿಟಿ ಇರುವಂಥ 2 ಸಿಂಥೆಟಿಕ್ ಟ್ಯಾಂಕ್ ಕೊಟ್ಟಿದ್ದಾರೆ. ಅಲ್ಲಿ ಮೇಲೆ ಹೋಗೋದಕ್ಕೂ ಕೂಡ MS ಲ್ಯಾಡರ್ ಮಾಡಿಕೊಟ್ಟಿದ್ದು ಈ ರೀತಿ ಇದೆ. ಹಾಗೂ ಒಳಗಡೆ ಏನು ಸ್ಕೈಲೈಟ್ ನೋಡ್ತಾ ಇದ್ವಿ, ಆ ಸ್ಕೈಲೈಟ್ಗೆ MS ಇಂದ ಸೇಫ್ಟಿ ಮಾಡಿಕೊಟ್ಟಿದ್ದು. ಇಲ್ಲೂ ಕೂಡ ಮೇಲ್ಗಡೆನೂ ಕೂಡ ಸೇಫ್ಟಿಗೆ ಮಾಡಿಕೊಟ್ಟಿದ್ದು. ಜೊತೆಗೆ ಟಫನ್ ಹಾಕಿ ಗ್ಲಾಸ್ನ ತುಂಬ ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಈ ಮನೆಯ ಮಾಹಿತಿ ಇಷ್ಟ ಆಗಿತ್ತು ಸ್ನೇಹಿತರೆ. ಇನ್ನೊಮ್ಮೆ ಹೇಳಬೇಕು ಅಂತಂದರೆ 3040 ಸೌತ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಕೊಟ್ಟು ಮಾಡಿರುವಂಥ ಲಕ್ಸುರಿ ಲ್ಯಾವಿಶ್ ಮನೆ ಇದಾಗಿದ್ದು, ಗ್ರೌಂಡ್ ಫ್ಲೋರು ಪಾರ್ಕಿಂಗ್ ಜೊತೆಗೆ 1 BHK ಮನೆನ ರೆಂಟಲ್ ಪರ್ಪಸ್ ಕೂಡ ಕೊಡ್ಬೋದು. ಇಲ್ಲ ಸರ್ವೆಂಟ್ರು ಯಾರಾದರೂ ಇರ್ತಾರೆ ಅಂದರೆ ಅವ್ರಿಗೂ ಕೂಡ ಯೂಸ್ ಮಾಡ್ಕೊಳ್ಳೋದಕ್ಕೆ ಕೊಡ್ಬೋದು. ಈ ಮನೆ ಲೊಕೇಟ್ ಆಗಿರತಕ್ಕಂಥದ್ದು ಬನಶಂಕರಿ 6th ಸ್ಟೇಜು 10th ಬ್ಲಾಕು, ನಿಯರ್ ಬೈ ಮಹಾಲಕ್ಷ್ಮಿ ಟೆಂಪಲ್, ಸೋಂಪುರ ನೈಸ್ ರಸ್ತೆ ಅಥವಾ ಕನಕ ಭವನ ಬ್ಯಾಕ್ ಸೈಡ್ ಬರುತ್ತೆ. ಈ ಮನೆಯಲ್ಲಿ ಏನೇನು ವರ್ಕು ಪೆಂಡಿಂಗ್ ಇದೆ ಅಂತ ನೋಡೋದಾದರೆ 1 ಕೋಟು ಪೇಂಟ್ ಪೆಂಡಿಂಗ್ ಇದೆ, ಸಣ್ಣ ಪುಟ್ಟ ಟಚಪ್ ಪಾಲಿಶು, ಜೊತೆಗೆ ಬಾತ್ರೂಮ್ ಫಿಟ್ಟಿಂಗ್ಸು ಕೂಡ ಪೆಂಡಿಂಗ್ ಇದ್ದು. ಈ ಮನೆಗೆ ಕೋಟ್ ಮಾಡ್ತಿರ್ತಕ್ಕಂಥ ಪ್ರೈಸ್ ಬಂದು 3,50,00,000 ಆಗಿದ್ದು ಸ್ಲೈಟ್ಲಿ ನೆಗೋಷಿಯೇಬಲ್ ಇದೆ. ಜೊತೆಗೆ ಈ ಮನೆ ಬಂದು BDA ಸೆಕೆಂಡ್ ಆಗಿರುತ್ತೆ, ಸೆಕೆಂಡ್ ಓನರು. ಸೊ ಯಾರೆಲ್ಲ ಈ ಒಂದು ಲೊಕೇಶನಲ್ಲಿ ಈ ಒಂದು ಫ್ರೆಂಡ್ಲಿ ಬಜೆಟಲ್ಲಿ 3040 ಮನೆನ ನೋಡ್ತಾ ಇದ್ದೀರಾ, ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕು ಕಮೆಂಟು ಮಾಡಿ. 100 ಫೀಟ್ ರಸ್ತೆ ಇಲ್ಲೇ ಇದೆ ನೋಡಿ. ಈ 100 ಫೀಟ್ ರಸ್ತೆ ಏನು ಬರುತ್ತೆ, ಇದು ತಲಗಟ್ಪುರ ಟು ಕೆಂಗೇರಿ ಅಥವಾ ರಾಜರಾಜೇಶ್ವರಿ ನಗರ ಅಲ್ಲಿವರೆಗೂ ಕೂಡ ಕನೆಕ್ಟ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಈ ಮನೆಯ ಮಾಹಿತಿಯಾಗಿತ್ತು. ಹೆಚ್ಚಿನ ಮಾಹಿತಿಗೋಸ್ಕರ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಕಾಲ್ ಆರ್ ವಾಟ್ಸಪ್ ಮಾಡಿದ್ರೆ ಮನೆಯ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಮನೆ ನೋಡಬೇಕು ಅಂತಂದರೂ ಕಾಲ್ ಮಾಡಿ ತೋರಿಸ್ಕೊಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.